ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಇದು ನನ್ನ ಹತ್ರ 66 KB ಪ್ಯಾನಲ್ ಡ್ರಾಯಿಂಗ್ ಇದೆ. ಇದನ್ನು ಹೇಗೆ ಚೆಕ್ ಮಾಡೋದು ಅಂತೇಳಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಎಲ್ಲರೂ ಕೇಳ್ತಾಯಿದ್ರು ಪ್ಯಾನಲ್ ಡ್ರಾಯಿಂಗ್ ಹೇಗೆ ಚೆಕ್ ಮಾಡೋದು ಅಂತೇಳಿ. ಫಸ್ಟ್ ಪೇಜು ಪ್ಯಾನಲ್ ಡಯಾಗ್ರಾಮಲ್ಲಿ ಫಸ್ಟ್ ಪೇಜು ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ರೂಲರ್ ಕೊಟ್ಟಿದ್ದಾರೆ 1 to 7 ತನಕ, ಮತ್ತು A to B C D E ತನಕ ರೂರಲ್ ಕೊಟ್ಟಿದ್ದಾರೆ. ಒಂದು ಡ್ರಾಯಿಂಗ್ ಶೀಟಲ್ಲಿ ನಾವು ಇಂಜಿನಿಯರಿಂಗ್ ಡ್ರಾಯಿಂಗ್ ಮಾಡ್ತೀವಲ್ಲ ಆ ರೀತಿಯಲ್ಲಿ ರೂಲ್ ಇದೆ. ಇದು ಮೇಲೆ ವರ್ಟಿಕಲ್ಲು, ಕೆಳಗಡೆ ಹಾರಿಜೆಂಟಲ್ ರೋ. ಈಗ 7 ಅಂದರೆ ಈ ರೀತಿ 7 6 5 4 3 2 ಈ ರೀತಿ. ಆ್ಯಕ್ಚುಲಿ ಆ ರೀತಿ ಎಲ್ಲ ತೋರಿಸ್ತೀನಿ ನಾನು ನಿಮಗೆ. ಒಂದು ಸ್ಕೇಲು ಇಲ್ಲಿಗೆ ಮುಗಿಯುತ್ತೆ, 2 ಸ್ಕೇಲು ಹೀಗೆ ಈ ಥರ ಪಾರ್ಟಾಗಿ ಡಿವೈಡ್ ಮಾಡಿರ್ತಾರೆ, ಲೈಕ್ ದಿಸ್. ಈ ರೀತಿ ಡಿವೈಡ್ ಮಾಡಿರ್ತಾರೆ ಹಾರಿಜೆಂಟಲ್ ವರ್ಟಿಕಲ್ ಡ್ರಾಯಿಂಗಲ್ಲಿ. ಓಕೆ, ಇದು ನಿಮಗೆ ಫಸ್ಟ್ ಪೇಜ್. ಡ್ರಾಯಿಂಗ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಮೇಂಟೆನೆನ್ಸ್ ಇಂಜಿನಿಯರಿಗೆ. ಈ ಡ್ರಾಯಿಂಗನ್ನು ನೋಡೋದು ಭಾಳ ಇಂಪಾರ್ಟೆಂಟು. ಆಮೇಲೆ ಟ್ರಬಲ್ ಶೂಟಿಂಗು ಇಂಪಾರ್ಟೆಂಟ್. ಡ್ರಾಯಿಂಗ್ ನೋಡೋದು ಕಲಿತ್ರೆ ಅಂದರೆ ಟ್ರಬಲ್ ಶೂಟಿಂಗ್ ಈಸಿ ಆಗುತ್ತೆ. ಇದು ಫಸ್ಟ್ ಪೇಜ್ ಬಂದ್ಬಿಟ್ಟು ನಿಮಗೆ ಕಸ್ಟಮರ್ ನೇಮು, ಕಾಂಟ್ರಾಕ್ಟ್ರು, ಮ್ಯಾನುಫ್ಯಾಕ್ಚರರ್ ಯಾರು ಇದೆ, ಆಮೇಲೆ ಪ್ರಾಜೆಕ್ಟ್ ಏನಿದೆ, ಆಮೇಲೆ PO ನಂಬರು, ಮತ್ತು ಇದು ಯಾವ ಪ್ಯಾನಲ್ ಅಂತ ಇರುತ್ತೆ. ಆಮೇಲೆ ಇಲ್ಲಿ GA ಜನರಲ್ ಅರೇಂಜ್ಮೆಂಟು ಮತ್ತು BOM ಸ್ಕೆಮ್ಯಾಟಿಕ್ದು ರಿವಿಷನ್ ಕೊಟ್ಟಿರ್ತಾರೆ. ಕೆಳಗಡೆ ಇಲ್ಲಿ ಟೈಟಲ್ ಆಫ್ ದಿ ಶೀಟ್ ಕೊಟ್ಟಿರ್ತಾರೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಪೇಜ್ ಶೀಟ್ ಇದನ್ನು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಜನರಲ್ ಅರೇಂಜ್ಮೆಂಟ್ ಕೊಟ್ಟಿದ್ದಾರೆ. ಜನರಲ್ ಅರೇಂಜ್ಮೆಂಟಲ್ಲಿ ನಿಮ್ಗೇನು ಗೊತ್ತಾಗುತ್ತೆ ಅಂತಂದರೆ ಈ ಮೇನ್ ಪ್ರೊಟೆಕ್ಷನ್ಸು ಮತ್ತು ಬ್ಯಾಕಪ್ ಪ್ರೊಟೆಕ್ಷನ್ನು ಮತ್ತು ಆಕ್ಸಿಲರಿ ರಿಲೇಸು ಎಲ್ಲೆಲ್ಲಿ ಅಸೈನ್ ಮಾಡಿರ್ತಾರೆ ಅಂಥೇಳಿ. ಆಮೇಲೆ ಟ್ರೈವೆಕ್ಟರ್ ಮೀಟರು, RTBಸು ಎಲ್ಲೆಲ್ಲಿ ಅಸೈನ್ ಆಗಿರುತ್ತೆ ಅಂತೇಳಿ. ಅಂದರೆ ನಿಮಗೆ ಡ್ರಾಯಿಂಗಲ್ಲಿ ಶೋ ಆಗುತ್ತೆ. 86 ರಿಲೇ ಇಲ್ಲಿ ಬರುತ್ತೆ, 80X NAX, 86 LBB, 30X1, 75A, 75B, 195, 295, 80 ABCD ಈ ರೀತಿ ನಿಮಗೆ ಅರ್ಜೆಂಟ್ ಗೊತ್ತಾಗುತ್ತೆ. ಆಮೇಲೆ ಡೋರ್ ಇಂಜಸ್ಸು, TNC, ಪುಷ್ ಬಟನ್ ಈ ರೀತಿ ಇರುತ್ತೆ. ಕೆಳಗಡೆಗೆ ನಿಮಗೆ ಸೈಡ್ ವ್ಯೂ ಮತ್ತು ಟಾಪ್ ವ್ಯೂ ಕೊಟ್ಟಿರ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಪ್ಯಾನಲ್ ಡಿಸೈನ್ ಡೀಟೇಲ್ಸ್ ಕೊಟ್ಟಿರ್ತಾರೆ. ಪ್ಯಾನಲ್ ಡಿಸೈನ್ ಡೀಟೇಲ್ಸಲ್ಲಿ ಏನೇನಿರುತ್ತೆ ಅಂದರೆ ಟೈಪ್ ಆಫ್ ವಯರ್ಸ್ ಯಾವ್ದಾದ್ರು ಯೂಸ್ ಮಾಡಿರ್ತೀವಿ, ಮತ್ತು ಯಾವ ಸ್ಕ್ವೇರ್ ಯಾವ ವೈರ್ ಸೈಜ್ ಏನಿದೆ ಅದು, ಆಮೇಲೆ ಫೈರಲ್ಲಿ ಯಾವ್ದಾದ್ರು ಯೂಸ್ ಮಾಡ್ತೀವಿ. ಸಪೋಸ್ ಈಗ CTPT ಸರ್ಕ್ಯೂಟ್ಸಿಗೆ ರೆಡ್ಡು, ಯೆಲ್ಲೋ, ಬ್ಲೂ, ಆಮೇಲೆ ಅರ್ಥಿಂಗಿಗೆ ಗ್ರೀನ್. CTPT ಅರ್ಥಿಂಗಿಗೆ ಗ್ರೀನ್. ಅದ್ರದ್ದು ವೈರ್ ಸೈಜು 2.5, 2.5, 2.5. ಆಮೇಲೆ ಫೈರಲ್ಲು ವೈಟ್, ರೆಡ್ಡು, ಯೆಲ್ಲೋ, ಬ್ಲೂ, ಗ್ರೀನ್ ಇದು ಗೊತ್ತಾಯಿತು. AC ಸರ್ಕ್ಯೂಟಿಗೆ ವೈಟ್, ಗ್ರೇ ಕಲರು ಫಾರ್ DC ಕಂಟ್ರೋಲ್ ಮತ್ತು ಬೈನರಿ ಇನ್ಪುಟ್ಸ್. ಇದು SAS ಪ್ಯಾನಲ್ ಆಗಿರೋದ್ರಿಂದ ಬೈನರಿ ಇನ್ಪುಟ್ಸ್ ಬರುತ್ತೆ. ಇಫ್ ಇಟ್ ಈಸ್ ನಾನ್ SAS ಪ್ಯಾನಲ್ ಆದರೆ ಬೈನರಿ ಇನ್ಪುಟ್ಸ್ ಬರೋದಿಲ್ಲ. ಇಲ್ಲಿ ನಿಮಗೆ ಬಿಲ್ ಆಫ್ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ. ಬಿಲ್ ಆಫ್ ಮೆಟೀರಿಯಲ್ಸ್ ಅಂದರೆ ನಿಮಗೆ ಯಾವ್ಯಾವ ರಿಲೇಸು, ಯಾವ್ಯಾವ ಮೇಕ್ ಮಾಡಲ್ಲು, ಮತ್ತು ಏನಿದೆ PT ಮತ್ತು ಆಕ್ಸಿಲರಿ ವೋಲ್ಟೇಜು ಏನೇನಿದೆ ಅದ್ರ ಡೀಟೇಲ್ಸ್ ಕೊಡ್ತಾರೆ. ಲೀಸ್ಟ್ ಆಫ್ ಕಂಟೆಂಟ್ಸ್ ಇದೆ ಇದು. ಆಮೇಲೆ ಸಿಂಬಲ್ ಈಸ್ ಇಂಪಾರ್ಟೆಂಟ್. ನಾವು ಡ್ರಾಯಿಂಗ್ ನೋಡ್ತೀವಿ ಅಂದರೆ ಏನೇನು ಸಿಂಬಲ್ ಇದೆ ಅಂತೇಳಿ ನಮಗೆ ಇಂಪಾರ್ಟೆಂಟ್ ಗೊತ್ತಿರಬೇಕಾಗುತ್ತೆ. ಆಮೇಲೆ SLD ಬಂದ್ಬಿಟ್ಟು ನಮ್ಮದು SLD ಸ್ಟೇಷನ್ದು SLD ಡಿಸ್ಪ್ಲೇ ಮಾಡಿದ್ದಾರೆ. ಆಮೇಲೆ CT ಅರೇಂಜ್ಮೆಂಟ್ ಡಿಸ್ಪ್ಲೇ ಮಾಡಿದ್ದಾರೆ. ಇದು 66 KV CT ಲೈನ್ CT. ಇದರಲ್ಲಿ 66 KV CTಯಲ್ಲಿ 3 ಕೋರ್ ಬರುತ್ತೆ. PS ಕೋರು, ಬ್ಯಾಕಪ್ ಕೋರು ಮತ್ತು ಮೀಟ್ರಿಂಗ್ ಕೋರು. PS ಕೋರ್ನ ಡಿಸ್ಟೆನ್ಸ್ ಪ್ರೊಟೆಕ್ಷನ್ ಆರ್ ಡಿಫರೆನ್ಷಿಯಲ್ ಪ್ರೊಟೆಕ್ಷನ್, ಲೈನ್ ಡಿಫರೆನ್ಷಿಯಲ್ ಪ್ರೊಟೆಕ್ಷನ್.
ಲೈನ್ ಡಿಫ್ರೆನ್ಷಿಯಲ್ ಪ್ರೊಟೆಕ್ಷನ್, ಮೀಟಿಂಗ್ ಸರ್ಕ್ಯೂಟ್ ಆರ್ ಬಿ ಸಿ ಯು ಬಿ ಕಂಟ್ರೋಲ್ ಯೂನಿಟ್ ಸಾಸ್ ಇದ್ದರೆ. ಕೋರ್ 3 ಇದು ಬ್ಯಾಕಪ್ಪು ವಿತ್ ಎಲ್ ಬಿ ಪಿ ಪ್ರೊಟೆಕ್ಷನ್ ಇರೋದು. ಟ್ರಿಪ್ ಲಾಜಿಕ್ಸ್ ಇದು ಇಂಪಾರ್ಟೆಂಟೇ. ಟ್ರಿಪ್ ಲಾಜಿಕ್ ಏನಕ್ಕೆ ಇಂಪಾರ್ಟೆಂಟು ಅಂತಂದರೆ, ಈ ಯಾವ್ಯಾವ ಫಂಕ್ಷನ್ ಆದರೆ 86 ಆಪ್ರೇಟ್ ಆಗಬೇಕು ಅಂತೇಳಿ. ಇದು 86 ಇದು ಫಸ್ಟ್ ಇದೆಯಲ್ಲ, ಇದು NIX ಅಂದರೆ ನಾರ್ಮಲ್ ಮೋಡು, ಇದು ITX ಅಂದರೆ ಇಂಟರ್ ಟ್ರಿಪ್ ಮೋಡ್. ಅಂದರೆ ಬೇಸ್ಡ್ ಆನ್ ದಿ ನಮ್ಮದು ಈಗ ಸಪೋಸ್ ನಮ್ಮದೇನಾದರೂ ಲೈನ್ ಬ್ರೇಕರ್ ಏನೋ ಸಮಸ್ಯೆ ಇತ್ತು ಅಂದರೆ ನಾವು ಬಸ್ ಕಪ್ಲರ್ನ ಆ್ಯಸ್ ಎ ಡೆಡಿಕೇಟೆಡ್ ಆಗಿ ಲೈನ್ ಬ್ರೇಕರ್ನಾಗಿ ಯೂಸ್ ಮಾಡೋದ್ರಿಂದ NIX ಮೋಡು ITX ಮೋಡು ನಮಗೆ ಬೇಕಾಗುತ್ತೆ. ಈಗ NIX ಮೋಡಲ್ಲಿ ಇತ್ತು ಅಂದರೆ 86 ಝೋನ್ 1 ಝೋನ್ 2 ಟ್ರಿಪ್ಸಿಗೆ ಮತ್ತು 67 ಡೈರೆಕ್ಷನಲ್ ಓವರ್ ಕರೆಂಟು ಮತ್ತು ಅರ್ತ್ ಫಾಲ್ಟಿಗೆ. ಇನ್ ಕೇಸ್ ITX ಮೋಡಲ್ಲಿ ಇತ್ತಂದರೆ ಬಸ್ ಕಪ್ಲರ್ 86ಗೆ ಇಷ್ಟು ವೈರಿಂಗ್ಸ್ ಆಗುತ್ತೆ. ಆಮೇಲೆ 50 LBB ಅಂದರೆ ಲೋಕಲ್ ಬ್ರೇಕರ್ ಬ್ಯಾಕಪ್. ಇದು ಬ್ಯಾಕಪ್ ರಿಲೇ ಅಂದರೆ LBB ರಿಲೇ. ಇದು ಆಯಿತು ಅಂದರೆ 86 LBB ಸಪ್ರೇಟ್ ಇರುತ್ತೆ. ಆಮೇಲೆ ಬಸ್ ಕಪ್ಲರ್ಗೆ ಸೇಮ್ ಆ್ಯಸ್ ಇಟ್ ಈಸ್. ಇಲ್ಲಿದ್ದ ಸ್ಟಾರ್ಟ್ ಆಗುತ್ತೆ ನಮ್ಮದು ಡ್ರಾಯಿಂಗ್ಸು. ಇದು AC ಡಿಸ್ಟ್ರಿಬ್ಯೂಷನ್ನು. AC ಡಿಸ್ಟ್ರಿಬ್ಯೂಷನ್ನಲ್ಲಿ ಇದು ACDB ಅಂತ ಬರೋದು. ಇದಿಷ್ಟು ಸಣ್ಣ ಡಾಟೆಡ್ ಇದೆ, ಇದು ACDB. ಆ್ಯಂಡ್ ಈ ಪೋರ್ಷನ್ ಇದೆಯಲ್ಲ, ಇದು ಪ್ಯಾನಲ್ 6LP ಅಂತ ಮೆನ್ಷನ್ ಮಾಡಿದಾರಲ್ಲ, ಇದು 66 KV ಲೈನ್ ಪ್ಯಾನಲ್ ಅಂತ. ಓಕೆನಾ. ಇಲ್ಲಿ ಫೇಸ್ ನ್ಯೂಟ್ರಲ್ಲು TB3 1-2 ಟರ್ಮಿನಲ್ಗಾರ ಬರ್ಬೋದು, BB3 1-2 ಟರ್ಮಿನಲ್ಗಾರ ಬರ್ಬೋದು. ಅದಾದಮೇಲೆ H1 H2 ಆಗುತ್ತೆ. AC MCB ಕೊಟ್ಟಿದ್ದಾರೆ 16 amps. ಡಬಲ್ ಪೋಲ್ MCB ಇದು ಈ ಥರದ್ದು ಕೊಟ್ಟಿರೋದು, ಇದು ಡಬಲ್ ಪೋಲ್ MCB. ಅಲ್ಲಿದ್ದ ನಿಮಗೆ ಸಬ್ ಡಿವೈಡೆಡ್ ಇಂಟು H11 H12 ಅಲ್ಲಿ ಆಗಿದೆ. ನೆಕ್ಸ್ಟು ಡೋರ್ ಸ್ವಿಚ್ಚು, ಅಲ್ಲಿದ್ದ CFL ಲ್ಯಾಂಪು, ಆಮೇಲೆ ಹೀಟರ್ ಸ್ವಿಚ್ಚು, ಥರ್ಮೋಸ್ಟ್ಯಾಟು, ಹೀಟರ್ ಎಲಿಮೆಂಟು, ನೆಕ್ಸ್ಟು ಪವರ್ ಸಾಕೆಟ್. ಸೇಮ್ ಪೋಲಲ್ಲಿ ಒಂದು AC MCBಯಲ್ಲಿ ಸೇಮ್ ಪೋಲಲ್ಲಿ ಒಂದು ಆ್ಯಡ್ ಆನ್ ಪೋಲ್ ಹಾಕ್ಕೊಂಡಿದ್ದಾರೆ. ಇದನ್ನು AC ಟ್ರಿಪ್ ಆದರೆ AC ಫೇಲ್ ಅಲಾರಮ್ಗೆ ಯೂಸ್ ಮಾಡಿದ್ದಾರೆ, ಪ್ಯಾನಲ್ AC ಫೇಲರ್ಗೆ. ಇದು BI ಬೈನರಿ ಇನ್ಪುಟ್. ನೆಕ್ಸ್ಟ್ ಬಂದ್ಬಿಟ್ಟು DCDB. ನಮಗೆ DC ಡಿಸ್ಟ್ರಿಬ್ಯೂಷನ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾವು 220 volts DC ಯೂಸ್ ಮಾಡೋದು. 220 KV ಇರೋದ್ರಿಂದ 220 volts DC ಇದೆ. ಇಲ್ಲಿ ಡ್ಯುಯಲ್ ಸೋರ್ಸ್ ಇರುತ್ತೆ. DCDB 1 ಒಂದು ಬರುತ್ತೆ, DCDB 2 ಇದನ್ನು ಬರುತ್ತೆ. ಇಲ್ಲಿ ನೋಡಿ, ಫಸ್ಟ್ DCDB 1 220 volts DC ಸಪ್ಲೈ 1, DCDB 2 220 volts DC ಸಪ್ಲೈ 2. ಇದು TB3 3-4 ಅಲಾರ ಇರ್ಬೋದು, BB3 3-4 ಅಲಾರ ಇರ್ಬೋದು. ಇಮಿಡಿಯೇಟ್ ಅದರ ನೆಕ್ಸ್ಟು ಫ್ಯೂಸಸ್ ಇದೆ 16 amps. ಅದಾದಮೇಲೆ ಫಸ್ಟ್ ಬರೋದೇ 30X1 ಒಂದು ಬಂದ್ಬಿಟ್ಟು ಚೇಂಜ್ ಓವರ್ ರಿಲೇ, DCCO DC ಚೇಂಜ್ ಓವರ್ ರಿಲೇ, 80AB DC ಸೂಪರ್ವಿಷನ್ ರಿಲೇ, DC LT ರಿಲೇ ಅಂದರೆ DC ಇದೆಯೋ ಇಲ್ಲ ಅಂತ, ಸೂಪರ್ವಿಷನ್ ಆರ್ LT ರಿಲೇ ಎರಡೂ ಒಂದೇ. ಅದಾದಮೇಲೆ ನಿಮಗೆ ಡಿಸ್ಟೆನ್ಸ್ ಪ್ರೊಟೆಕ್ಷನ್ಗೆ ಹೋಗುತ್ತೆ, ಸಬ್ ಸರ್ಕ್ಯೂಟ್ಸು ಡಿಸ್ಟೆನ್ಸ್ ಸರ್ಕ್ಯೂಟ್ಸ್ಗೆ. ಆಮೇಲೆ 86 ರಿಲೇಗೆ ಹೋಗುತ್ತೆ. ಆಮೇಲೆ CB ಕ್ಲೋಸಿಂಗು ಮತ್ತು TC1 ಟ್ರಿಪ್ ಕಾಯಿಲ್ 1. ಇಲ್ಲಿ ಚೇಂಜ್ ಓವರ್ ಕೊಟ್ಕೊಂಡಿದ್ದಾರೆ 30X1. ಆ ಚೇಂಜ್ ಓವರ್ ಆದಮೇಲೆ ಇಫ್ ಇನ್ ಕೇಸ್ ಆ್ಯಕ್ಚುಲಿ ಇದು ಚೇಂಜ್ ಓವರ್ ಇನ್ ಕೇಸ್ DC ಸೋರ್ಸ್ 2 ಫೇಲ್ ಆಯಿತು ಅಂದರೆ ಐಸೋಲೇಟ್ರು ಸರ್ಕ್ಯೂಟ್ ಇದೆಯಲ್ಲ, ಇದು NO ಇದೆಯಲ್ಲ, ಓಕೆ NO ಇದೆ, 30X1 ಪಿಕ್ ಆಗುತ್ತೆ. ಆವಾಗ NO ಇದ್ದಿದ್ದು ಕ್ಲೋಸ್ ಆಗುತ್ತೆ. ಕ್ಲೋಸ್ ಆದರೆ ನಿಮಗೆ ಸೋರ್ಸ್ ಒನ್ನಲ್ಲಿ ಡಿಸ್ಟೆನ್ಸ್ ಪ್ರೊಟೆಕ್ಷನ್ನು 86 ಸರ್ಕ್ಯೂಟು, ಆಮೇಲೆ CB TC1 ಕ್ಲೋಸಿಂಗು, ಅದಾದಮೇಲೆ ಐಸೋಲೇಟರ್ ಸರ್ಕ್ಯೂಟ್ ಬರುತ್ತೆ. ಸೆಕೆಂಡ್ ಸರ್ಕ್ಯೂಟಲ್ಲಿ DCDB 2 ಅಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಫ್ಯೂಸ್ 16 amps. ಇದು 80AB DC ಸೂಪರ್ವಿಷನ್ ಹಾಕಿದ್ದಾರೆ, DC ಸೋರ್ಸ್ 2 ಸೂಪರ್ವಿಷನ್ನು, ಇದು DC ಸೂಪರ್ವಿಷನ್ನು DCS. ಆಮೇಲೆ
ಇಲ್ಲಿ LBB ಪ್ರೊಟೆಕ್ಷನ್ಗೆ ಯೂಸ್ ಮಾಡಿದ್ದಾರೆ. ಎಲ್ ಬಿ ಬಿ ಅಲ್ಲ, ಇದು ಬ್ಯಾಕಪ್ ಓವರ್ ಕರೆಂಟ್ ಪ್ರೊಟೆಕ್ಷನ್ಗೆ ಯೂಸ್ ಮಾಡಿದ್ದಾರೆ. ಅದಾದಮೇಲೆ ಇಲ್ಲಿ CBC2 TC ಕಾಲ್ 2 ಟ್ರಿಪ್ ಕಾಲ್ 2, ಆಮೇಲೆ BCU ಸರ್ಕಿಟ್ಗೂ ಇದೆ. ಇದು ES ಅಂದರೆ ಎಥರ್ನೆಟ್ ಸ್ವಿಚ್, ಇದು SAS ಆಗಿರೋದ್ರಿಂದ ಎಥರ್ನೆಟ್ ಸ್ವಿಚ್. ಇಲ್ಲಿ ಗಮನಿಸಬೇಕಾಗಿರೋದು ಇನ್ನೊಂದು ವಿಷಯ ಅಂತ ನೋಡಬೇಕು ಅಂದರೆ, ಇಲ್ಲಿ ನೋಡಿ ಡಿಸ್ಟೆನ್ಸ್ ಪ್ರೊಟೆಕ್ಷನ್ ರಿಲೇ ನೆಕ್ಸ್ಟ್ ಸರ್ಕ್ಯೂಟು 10E7 ಅಂತ ಕೊಟ್ಟಿದ್ದಾರೆ. ಅಂದರೆ ಪೇಜ್ ನಂಬರ್ 10 E7ಗೆ ಹೋಗುತ್ತೆ ಅಂತ. ಅದೇ ಥರನೇ ಇಲ್ಲಿ 86 ಸರ್ಕ್ಯೂಟು ನೋಡಬೇಕು ಅಂತಂದರೆ 27 E7 ಸೆಕ್ಷನ್ ನೋಡಿ ಅಂತ. ಪೇಜ್ ನಂಬರ್ 27 E7 ಸೆಕ್ಷನ್ ನೋಡಿ ಅಂತ. ಸೇಮ್ CB ಕ್ಲೋಸಿಂಗ್ 29 E7 ಸೆಕ್ಷನ್. ಈ ರೀತಿ ಇರುತ್ತೆ 14 E7. ಈಗ ಸಪೋಸ್ ನಾನು ಡಿಸ್ಟೆನ್ಸ್ ಪ್ರೊಟೆಕ್ಷನ್ ನೋಡಬೇಕಂದ್ರೆ 10 E7ಗೆ ಹೋಗಬೇಕು. ಈಗ ನಾವೆಲ್ಲಿದ್ದೀನಿ, ಶೀಟ್ ನಂಬರ್ 6ಅಲ್ಲಿದ್ದೀನಿ. ಶೀಟ್ 10 E7 ರೈಟ್, ಇಲ್ಲಿದೆ E7. ಇಲ್ಲಿ 6D4 ಅಂತ ಕೊಟ್ಟಿದ್ದಾರೆ ನೋಡಿ, 6D4. ಇದು ಪಾಸಿಟಿವ್, ಇದು ನೆಗೆಟಿವ್. ಇದು ಆಕ್ಸಲರಿ ವೋಲ್ಟೇಜ್ ಇಲ್ಲಿ ಮೆನ್ಷನ್ ಮಾಡಿದಾರಲ್ಲ, ಆಕ್ಸಲರಿ ವೋಲ್ಟೇಜ್ ಇದು ಕಾಮನ್ ಮಾಡಿದ್ದಾರೆ. ಇದು ಹಂಗೆ ಕಂಟಿನ್ಯೂಸ್ ಹೋಗ್ತಾ ಇರುತ್ತೆ. 104 ಪಾಸಿಟಿವ್, ಇದು ನೆಗೆಟಿವ್ ಲೂಪ್. ಇದು ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತದೆ, ಅಂದರೆ ಕಂಟಿನ್ಯೂಸ್ ಆಗಿ ಲೂಪ್ ಮಾಡ್ಕೊತ ಹೋಗಿದ್ದಾರೆ. ಇನ್ ಕೇಸ್ ನಿಮಗೆ ಡಿಸ್ಟೆನ್ಸಲ್ಲೇ ಏನಾದರೂ ಆನ್ ಆಗಲಿಲ್ಲ ಅಂತಂದರೆ ಡೈರೆಕ್ಟಾಗಿ ಇಲ್ಲಿ ನೋಡಿ ಶೀಟ್ ನಂಬರ್ 6D4ಗೆ ಹೋಗಬೇಕು. DC ಅಲ್ಲಿ ಫಸ್ಟ್ ಇಲ್ಲಿ DC ಮೆಜರ್ ಮಾಡಬೇಕು. ಇಲ್ಲೊಂದು ಪ್ರೋಬ್ ಬಿಟ್ಟು 220 ವೋಲ್ಟ್ DC ಬರಬೇಕು. ಇಲ್ಲಿ ಬರಲಿಲ್ಲ ಅಂತಂದರೆ ಫ್ಯೂಸ್ ಹೋಗಿರುತ್ತೆ. ಕರೆಕ್ಟಾಗಿ ಎಕ್ಸಾಕ್ಟಾಗಿ 6D4 ಅಂತಂದರೆ ರೈಟ್. ಪೇಜ್ ನಂಬರ್ 6 D4 D4 ಅಂಡು ಪೇಜ್ ನಂಬರ್ 6 D4 ABCD D4 ರೈಟ್. ಈಗ ಡಿಸ್ಟೆನ್ಸ್ ಪ್ರೊಟೆಕ್ಷನ್ D4 ಅಂದರೆ ಇಷ್ಟು ರೈಟ್. ಈ ರೀತಿ ನಿಮಗೆ ಡ್ರಾಯಿಂಗ್ಸ್ ನೋಡಬೇಕಾಗುತ್ತೆ. ಇಲ್ಲಿ ನೋಡಿ ಪಾಸಿಟಿವ್ ನೆಗೆಟಿವ್. ಓಕೆ, ಇದು ಬಂದ್ಬಿಟ್ಟು PT ಸೆಲೆಕ್ಷನ್. ಇದು ನಮಗೆ ಬಸ್ ಸೈಡ್ PT ಮತ್ತು ಲೈನ್ ಸೈಡ್ PT ಬಸ್ 1 ಬಸ್ 2 PT ಎರಡು PT ಇರುತ್ತೆ. 220 ಆದರೆ ಲೈನ್ ಸೈಡ್ PT ಮತ್ತು ಬಸ್ ಸೈಡ್ PT ಇರುತ್ತೆ. ಬಸ್ 1 ಬಸ್ 2 ಮತ್ತು ಲೈನ್ ಸೈಡ್ ಮೂರು PT ಸೋರ್ಸ್ ಇರುತ್ತೆ. ಬಟ್ ಇದು 66 kV ಇರೋದ್ರಿಂದ ನಿಮಗೆ 2 PT ಇರುತ್ತೆ, ಬಸ್ 1 PT ಮತ್ತು ಬಸ್ 2 PT. ಅಲ್ಲಿ ಬಸ್ 1 PTಯಲ್ಲಿ ಮೀಟ್ರಿಂಗ್ ಕೋರು, ಬಸ್ 2 PT ಮೀಟ್ರಿಂಗ್ ಕೋರು, ಆಮೇಲೆ ಬಸ್ 1 ಪ್ರೊಟೆಕ್ಷನ್ ಕೋರು, ಬಸ್ 2 PT ಪ್ರೊಟೆಕ್ಷನ್ ಕೋರು. ಇದು 75A ಅಂದರೆ 75B. ಇದು VT ಸೆಲೆಕ್ಷನ್ ಸ್ವಿಚ್ ಅಂತ ಹೇಳ್ತಾರೆ. VT ಸೆಲೆಕ್ಷನ್ ರಿಲೇ ಅಂತ ಬೇಸ್ಡ್ ಆನ್ ದಿ ಇಲ್ಲಿ 89A ಈ ರೀತಿ ಬರುತ್ತಲ್ಲ. ಬಸ್ 1 ಬಸ್ 2 ಅಂತಂದರೆ ಬಸ್ 1 ಬಸ್ 2 ಇದಿತ್ತು ಅಂದರೆ ಹೀಗೆ ಈ ರೀತಿ ಇದ್ದರೆ ಇಲ್ಲಿ ಐಸೋಲೇಟರ್ ಇರುತ್ತೆ 89A 89B ಅಂತ. 89A 89B ಬೇಸ್ಡ್ ಆನ್ ದಿ ಐಸೋಲೇಟರ್ ಸೆಲೆಕ್ಷನ್ನು BCL ಲಾಜಿಕ್ ಇರುತ್ತೆ. 89A ಪಿಕ್ ಆಗ್ತಂದರೆ 75A ಪಿಕ್ ಆಗಂಗೆ. 89B ಬಸ್ 89A ಹಿಂಗೆ ಬಸ್ ಸೆಲೆಕ್ಷನ್ ಆಗಿತ್ತು ಅಂದರೆ 75A ಆಗುತ್ತೆ. ಅದೇ ರೀತಿ 89B ಸೆಲೆಕ್ಷನ್ ಆಗಿತ್ತು ಅಂದರೆ 75B ಪಿಕ್ ಆಗುತ್ತೆ. ಇಂಟರ್ನಲ್ ಲಾಜಿಕ್ ಇರುತ್ತೆ BCUಲ್ಲಿ. ಇಂಟರ್ನಲ್ ಲಾಜಿಕ್ ಮೇಲೆ ಸಾಫ್ಟ್ ಲಾಜಿಕ್ ಮೇಲೆ ನಮಗೆ VT ಸೆಲೆಕ್ಷನ್ ಆಗುತ್ತೆ. ಸೇಮ್ ಅದೇ ರೀತಿ ಡಿಸ್ಟೆನ್ಸ್ ಪ್ರೊಟೆಕ್ಷನ್ ರಿಲೇಗೆ ಮತ್ತು ಓವರ್ ಕರೆಂಟ್ ಪ್ರೊಟೆಕ್ಷನ್ಗೆ, ಬ್ಯಾಕಪ್ ಓವರ್ ಕರೆಂಟ್ ಪ್ರೊಟೆಕ್ಷನ್ಗೆ
ಇದಾಗಿರುತ್ತೆ. ಇದು ಪ್ಯಾರಲಲಾಗಿ ವೈರ್ ಮಾಡಿದ್ದಾರೆ. 75A 75B ಇವೆರಡು ಪ್ಯಾರಲಲಾಗಿ ವೈರ್ ಮಾಡಿದ್ದಾರೆ. ನೆಕ್ಸ್ಟ್ ಬರೋದು ಮೀಟ್ರಿಂಗ್ ಸರ್ಕ್ಯೂಟು. ಮೀಟ್ರಿಂಗ್ ಸರ್ಕ್ಯೂಟಲ್ಲಿ ನಿಮಗೆ ಫಸ್ಟು ಬಸ್ ಸೈಡ್, ಇದು ಲೈನ್ ಸೈಡ್, ಇದು ಮೇನ್ ಆಗುತ್ತೆ. ಬಸ್ ಸೈಡ್ CT ಸ್ಟಾರ್ ಪಾಯಿಂಟು ಲೈನ್ ಸೈಡ್ ಮಾಡಿದ್ದಾರೆ, ಟುವರ್ಡ್ಸ್ ಲೈನ್ ಸೈಡ್. ಇಲ್ಲಿ ನೋಡಿ 2S2 2S1. ಓಕೆ, ಸ್ಟಾರ್ ಪಾಯಿಂಟ್ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ, ಇದು ಈ ಸೈಡ್ ಮಾಡಿದ್ರೆ ಸ್ಟಾರ್ ಪಾಯಿಂಟ್, ಲೈನ್ ಸೈಡ್ ಮಾಡಿದ್ರೆ ನಿಮಗೆ ಎನರ್ಜಿ ಟುವರ್ಡ್ಸ್ ಲೈನ್ ಎಷ್ಟು ಅಂದರೆ ಎಕ್ಸ್ಪೋರ್ಟ್ ಆಗ್ತಿದೆ ಅದು. ಇದು ಟುವರ್ಡ್ಸ್ ಏನಾದ್ರು ಬಸ್ ಸೈಡ್ ಮಾಡಿದ್ರೆ ಎನರ್ಜಿ ಬಸ್ ಸೈಡಿಂದ ಎಷ್ಟು ಎಕ್ಸ್ಪೋರ್ಟ್ ಆಗುತ್ತೆ ಅಂತೇಳಿ ರೆಕಾರ್ಡ್ ಮಾಡ್ಕೊಳಕ್ಕೆ. ಓಕೆ, ಈ ಸ್ಟಾರ್ ಪಾಯಿಂಟು. ನೆಕ್ಸ್ಟ್ S1 S2 ಬಂದು CT-JB ಬರುತ್ತೆ. CT-JB ಇದ್ದ ನೆಕ್ಸ್ಟು TB ಬರುತ್ತೆ, ಪ್ಯಾನಲ್ TB. ಇಲ್ಲಿ ನೋಡಿ 6LP. ಎಲ್ಲಾಯ್ತು. ಓಕೆ, 6LP ಪ್ಯಾನಲ್ಲು TB. ನೆಕ್ಸ್ಟು TBಯಿಂದ TTB. ಅದೇ ಥರ ಅದೇ ಕರೆಂಟ್, ಸೇಮ್ ಕರೆಂಟ್ಸ್ನ ಸೀರೀಸಲ್ಲಿ BCU ಸರ್ಕ್ಯೂಟ್ಸ್ ಹೋಗುತ್ತೆ. ಸ್ಯಾಸ್ ಆಗಿರೋದ್ರಿಂದ BCU ಹೋಗುತ್ತೆ. BCU ಏನಕ್ಕೆ ಅಂದರೆ ಮೆಗಾವ್ಯಾಟು ಮತ್ತು ಕರೆಂಟ್ ರೀಡಿಂಗನ್ನು ನಾವು ಅಲ್ಲಿ HMIಯಲ್ಲಿ ಡಿಸ್ಪ್ಲೇ ಮಾಡಬೇಕು. ಅದಕ್ಕೋಸ್ಕರ BCU ಸರ್ಕ್ಯೂಟ್ಸ್ಗೆ, BCUಗೆ ಅನ್ಲಾಗ್ ಚಾನಲ್ಗೆ ಹೋಗುತ್ತೆ, AI ಚಾನಲ್ಗೆ, ಅನ್ಲಾಗ್ ಇನ್ಪುಟ್ ಚಾನಲ್ಗೆ. ಅದಾದಮೇಲೆ ಡ್ರೈವ್ ಮೀಟರ್, ಆಮೇಲೆ PT, ಮೀಟ್ರಿಂಗ್ PTಯಿಂದ ಬರುತ್ತೆ ಬೇಸ್ಡ್ ಆನ್ ದಿ ಬಸ್ ಸೆಲೆಕ್ಷನ್. ಓಕೆ, ಸೇಮ್ BCU ಹೋಗುತ್ತೆ, ಇದು BCU ಹೋಗುತ್ತೆ. ಇದು ಮೀಟ್ರಿಂಗ್ ಮುಗೀತು. ಆಮೇಲೆ ಮೀಟ್ರಿಂಗಲ್ಲಿ ಇಲ್ಲಿ ನಿಮ್ಗೆ ಇನ್ ಕೇಸ್ ಏನಾದರೂ CTI JBL ಅಂದರೆ ಇನ್ ಕೇಸ್ ಇಲ್ಲಿ ಏನಾದರೂ ಇಲ್ಲಿ ವರ್ಕ್ ಮಾಡೋದಿತ್ತು ಅಂದರೆ ಇಲ್ಲಿ ನೀವು ಇಲ್ಲಿದೆಯಲ್ಲ, ಇಲ್ಲಿ TB1 ಇಲ್ಲಿ ಶಾರ್ಟ್ ಮಾಡ್ಕೊಂಡ್ರೆ, TB5 ಇಲ್ಲಿ ಶಾರ್ಟ್ ಮಾಡ್ಕೊಂಡ್ರೆ ನಿಮಗೆ ಕರೆಂಟ್ಸು ಇಲ್ಲಿದ್ದ ಹಿಂಗೆ ಇಲ್ಲೇ ಸ್ಟಾರ್ ಪಾಯಿಂಟ್ ಆಗುತ್ತೆ. ಈ ಕರೆಂಟ್ಸು ನೆಕ್ಸ್ಟ್ ಎಂಟರ್ ಆಗೋದಿಲ್ಲ. ಇಲ್ಲಿ ಏನಾದರೂ ಮೀಟರ್ ರಿಪ್ಲೇಸ್ಮೆಂಟು ಆ ರೀತಿ ಏನಾದರೂ ವರ್ಕ್ ಇತ್ತು ಅಂತಂದಾಗ ಇಲ್ಲಿ ಕ್ಲಿಪ್ಸ್, ಇದು ಸ್ಲೈಡಿಂಗ್ ಇವು ಇರ್ತವೆ, ಸ್ಲೈಡಿಂಗ್ TBs ಇರುತ್ತೆ. ಆ ಸ್ಲೈಡಿಂಗ್ TBಸಲ್ಲಿ ನಾವು ಶಾರ್ಟ್ ಮಾಡಿಬಿಟ್ರೆ ನಮಗೆ ಕರೆಂಟ್ಸು ಮುಂದೆ ಹೋಗೋದಿಲ್ಲ, ಸೇಫ್ಟಿ ಪರ್ಪಸ್ಸು. ನೆಕ್ಸ್ಟು ಡಿಸ್ಟೆನ್ಸ್ ಪ್ರೊಟೆಕ್ಷನ್ ರಿಲೇ 21. ಟೈಟಲ್ ನೋಡಬೇಕಿಲ್ಲಿ, ಲೈನ್ ಡಿಫ್ರೆನ್ಷಿಯಲ್ ಆರ್ ಪ್ರೊಟೆಕ್ಷನ್ CT-VT ಸರ್ಕ್ಯೂಟ್. ಇದರಲ್ಲಿ ನಿಮಗೆ ಇಲ್ಲಿ ನೋಡಿ ಸೇಮ್ CT ಸರ್ಕ್ಯೂಟ್ ಕೊಟ್ಟಿದ್ದಾರೆ. ಇದು ಫೀಲ್ಡ್ ಸೈಡು. CTಯಲ್ಲಿ PS ಕೋರ್ ಯೂಸ್ ಮಾಡ್ತಾರೆ ಇಲ್ಲಿ ಕ್ಲಾಸು. ಆಮೇಲೆ ರೇಷಿಯೋ, ಆಮೇಲೆ ಕೋರ್ ಯಾವುದು, ಕೋರ್ 1. ಸ್ಟಾರ್ ಪಾಯಿಂಟು ಟುವರ್ಡ್ಸ್ P2 ಮಾಡಿದ್ದಾರೆ. P2 ಲುಕಿಂಗ್ ಟುವರ್ಡ್ಸ್ ಲೈನ್, ಅಂದರೆ ನಮಗೆ ಪ್ರೊಟೆಕ್ಷನ್ ಲೈನ್ ಸೈಡ್ ಬೇಕು, ಅದರಿಂದ P2ನ ಸ್ಟಾರ್ ಪಾಯಿಂಟ್ ಮಾಡಿದ್ದಾರೆ, ಅಂದರೆ S2ನ ಸ್ಟಾರ್ ಪಾಯಿಂಟ್ ಮಾಡಿದ್ದಾರೆ. P2 ಸ್ಟಾರ್ ಮಾಡೋಕ್ಕೆ ಬರಲ್ಲ, ಸೆಕೆಂಡ್ರಿ ಸೈಡ್ S2ನ ಸ್ಟಾರ್ ಮಾಡಿದ್ದಾರೆ. ಇಲ್ಲಿ ರೆಪ್ರೆಸೆಂಟ್ 3 ಲೈನ್ಸ್, ಇದು ಇದೆಲ್ಲ ಲೈನ್ ಸೈಡು, ಇದು 3 ಲೈನ್ಸ್ ರೆಪ್ರೆಸೆಂಟ್ ಮಾಡುತ್ತೆ ಈ ರೀತಿ, ರೈಟ್. RYB ಅಥವಾ ABC ಆರ್ UVW. ನಾನು ARYB ಈ ರೀತಿ 3 CT ಬಂದಿದೆ. 3 CTನೂ S2 ಸೈಡು ಸ್ಟಾರ್ ಪಾಯಿಂಟ್ ಮಾಡಿದ್ದಾರೆ ಸೆಕೆಂಡ್ರಿಯಲ್ಲಿ. ಅದಾದಮೇಲೆ ಸೇಮ್ ಅಲ್ಲಿ ಮೀಟ್ರಿಂಗಲ್ಲಿ ಹೆಂಗೆ ನೋಡಿದ್ರೋ ಇಲ್ಲಿ ನೋಡಿ, ಮೀಟ್ರಿಂಗಲ್ಲಿ ಫೆರಲ್ಲು D ಸೀರೀಸ್ ಬರುತ್ತೆ, ಡಿ ಈ ಸೀರೀಸು ಫಾರ್ PT. CTಗೆ D ಸೀರೀಸು. ಇಲ್ಲಿ PS ಕೋರ್ ಇದು PS, ಆಮೇಲೆ ಸ್ಪೆಷಲ್ ಪ್ರೊಟೆಕ್ಷನ್ನು ಮತ್ತು ಡಿಸ್ಟೆನ್ಸ್ ಪ್ರೊಟೆಕ್ಷನ್, ಅಂದರೆ ಡಿಸ್ಟೆನ್ಸ್ ಪ್ರೊಟೆಕ್ಷನ್ ಪ್ರೈಮರಿ ಪ್ರೊಟೆಕ್ಷನ್ ಇರೋದ್ರಿಂದ ಎ ಸೀರೀಸಲ್ಲಿ ಬರುತ್ತೆ ಫೆರಲ್ ನಂಬರ್ಸ್.
ಓಕೆ, ಅಲ್ಲಿದ್ದ ಟಿ ಟಿ ಬಿ ಅಥವಾ ಆರ್ ಟಿ ಬಿ ಟೆಸ್ಟ್ ಬ್ಲಾಕ್ಸಿಗೆ. ಅದಾದಮೇಲೆ ನಿಮಗೆ ಅನಲಾಗ್ ಇನ್ಪುಟ್ ಅನ್ನಲ್ಲ, ಕರೆಂಟ್ಸ್ ಆರ್ ವೈ ಬಿ ಕರೆಂಟ್ಸು ವಿತ್ ನ್ಯೂಟ್ರಲ್ಲು. ಇದು ಮ್ಯೂಚುವಲ್ ಕಂಪನ್ಸೇಷನ್ ಕೊಟ್ಟಿದ್ದಾರೆ. ಇನ್ ಕೇಸ್ ಇದು ಡಬಲ್ ಸರ್ಕ್ಯೂಟ್ ಇತ್ತು ಅಂದರೆ ಮ್ಯೂಚುವಲ್ ಕಂಪನ್ಸೇಷನ್ ಅಪ್ಲಿಕೇಬಲ್ ಆಗುತ್ತೆ, ಇಲ್ಲಾಂದರೆ ಅಪ್ಲಿಕೇಬಲ್ ಆಗಲ್ಲ. ಇದು ಪಿ ಟಿ ಆ್ಯಸ್ ಇಟ್ ಈಸ್ ಸೇಮ್. ಆರ್ ಟಿ ಬಿ ಇದು ಫ್ಯೂಸು 21 ಅಂದರೆ ಡಿಸ್ಟೆನ್ಸ್ ಪ್ರೊಟೆಕ್ಷನ್. ಇಲ್ಲಿ ಯಾವ್ಯಾವ ಫಂಕ್ಷನ್ಸ್ ಇದೆ ಅಂತೇಳಿ ಕೊಟ್ಟಿದ್ದಾರೆ. ಇದು ಆನ್ಸಿ ಕೋಡ್ಸು. ಆಗಲೇ ನಾನು ನಿಮಗೆ ಡಿ ಸಿ ಸರ್ಕ್ಯೂಟ್ ಎಕ್ಸ್ಪ್ಲೈನ್ ಮಾಡಿದೆ, ಡಿ ಸಿ ಸೋರ್ಸ್ದು ಎಕ್ಸ್ಪ್ಲೈನ್ ಮಾಡಿದೆ. ಅದೇ ರೀತಿ ಇಲ್ಲಿ ಇದು ಬಂದ್ಬಿಟ್ಟು ಬೈನರಿ ಇನ್ಪುಟ್ದು 21 ರಿಲೇ ಅಂದರೆ ಡಿಸ್ಟೆನ್ಸ್ ಪ್ರೊಟೆಕ್ಷನ್ ರಿಲೇ. ಇದರಲ್ಲಿ ಬೈನರಿ ಇನ್ಪುಟ್ ಯಾವ್ದು ಬೇಕು, ಬ್ರೇಕರ್ ಸ್ಟೇಟಸ್ ಬೇಕಾಗುತ್ತೆ, ಟಿ ಎನ್ ಸಿ ಸ್ವಿಚ್ದು ಒಂದು ಸ್ಟೇಟಸ್ ಬೇಕು, ಅಂದರೆ ಟಿ ಎನ್ ಸಿ ಸ್ವಿಚ್ದು ಒಂದು ಬೇಕು, ಕ್ಲೋಸಿಂಗ್ ಇನ್ಪುಟ್ ಕ್ಲೋಸಿಂಗ್ ಒಂದು ಬೇಕಾಗುತ್ತೆ. ಆಮೇಲೆ ಬಸ್ ಕಪ್ಲರ್ದು ಎನ್ ಐ ಎಕ್ಸು ಮತ್ತು ಇದು ಎನ್ ಐ ಎಕ್ಸು ಮತ್ತು ಐ ಟಿ ಎಕ್ಸ್ ಮೋಡದು ಒಂದು ಬೇಕಾಗುತ್ತೆ. ಇವೆಲ್ಲ ಬೈನರಿ ಇನ್ಪುಟ್ಸ್. ಸಿ ಬಿ ಓಪನ್ನು ಮತ್ತು ಎಸ್ ಒ ಟಿ ಎಫ್ ಇನ್ಶಿಯೇಷನ್ನು, ಬಿ ಸಿ ಯು ಫೇಲು, ಆಮೇಲೆ ಇವು ಉಳಿದವೆಲ್ಲ ಸ್ಪೇರು. ಇದು ಬೈನರಿ ಔಟ್ಪುಟ್ಸ್, ಅಂದರೆ ರಿಲೇ ಇದ್ದ ಹೋಗ್ತಾ ಇರೋಂಥ ಔಟ್ಪುಟ್ ಕಾಂಟ್ಯಾಕ್ಟ್ಸು. 86 ರಿಲೇಗೆ ಹೋಗುತ್ತೆ, ಬಸ್ ಕಪ್ಲರ್ 86ಗೆ ಹೋಗುತ್ತೆ, ಎನಿ ಟ್ರಿಪ್ ಫಾರ್ ಟೆಸ್ಟಿಂಗ್ ಪರ್ಪಸ್. ಆಮೇಲೆ ಇದು ಬಿ ಸಿ ಸರ್ಕ್ಯೂಟಿಗೆ ಇದು 21 ರಿಲೇ ಎಲ್ ತಿ ಇದೆಯಾ ಇಲ್ಲ ಅಂತೇಳಿ, ಅಂದರೆ ಡಿಸ್ಟೆನ್ಸ್ ಪ್ರೊಟೆಕ್ಷನ್ ಎಲ್ ತಿ ಎಲ್ ತಿ. ಇದು ಎಲ್ ಐ ಡಿ ಎಸ್ ಐನು. ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಕಪ್ ಪ್ರೊಟೆಕ್ಷನ್ ವಿತ್ ಎಲ್ ಬಿ ಬಿ ಫಂಕ್ಷನ್. ಸೇಮ್ ಅದೇ ರೀತಿ ನಾವು ಹೆಂಗೆ ಇದರಲ್ಲಿ ನೋಡಿದ್ವಲ್ಲ, ಯಾವುದು ಡಿಸ್ಟೆನ್ಸ್ ಪ್ರೊಟೆಕ್ಷನ್ ನೋಡಿದ್ವಲ್ಲ, ಅದೇ ರೀತಿಯೇ ಲೈನ್ ಸೈಡು ಎಷ್ಟು ಸೈಡ್ ಸ್ಟಾರ್ ಪಾಯಿಂಟ್ ಮಾಡಿದ್ದಾರೆ. ಆಮೇಲೆ ಇದು ಫೀಲ್ಡ್ ಸೈಡು, ಇಲ್ಲಿ ಕೋರ್ 1 ಪಿ ಎಸ್ ಅಂತ ಮೆನ್ಷನ್ ಮಾಡಿದ್ದಾರೆ, 5P ಕ್ಲಾಸ್ ಆ್ಯಕ್ಚುಲಿ. ಅದಾದಮೇಲೆ ನಿಮಗೆ ಸಿ ಟಿ ಜೆ ಬಿ ಬರುತ್ತೆ. ಇಲ್ಲಿ ನೋಡಿ ಗಮನಿಸ್ಬೇಕಾಗಿರೋದು ಸಿ ಸೀರೀಸ್ ಹೋಗುತ್ತೆ ಬ್ಯಾಕಪ್ಪಿಗೆ. ಟಿ ಬಿ ಬಂದಾದಮೇಲೆ ಇಲ್ಲಿ ಆರ್ ಟಿ ಬಿ ರಿಲೇ ಟೆಸ್ಟಿಂಗ್ ಬ್ಲಾಕ್. ಅದಾದಮೇಲೆ ಕರೆಂಟ್ ಇನ್ಪುಟ್ಸ್ ಫಾರ್ ದಿ ನ್ಯೂಮರಿಕಲ್ ಬ್ಯಾಕಪ್ ಪ್ರೊಟೆಕ್ಷನ್ ರಿಲೇ. ಆಮೇಲೆ ಪಿ ಟಿ ಸಪ್ಲೈ ಫ್ರಮ್ ಪಿ ಟಿ ಸೆಲೆಕ್ಷನ್ ಸ್ವಿಚ್ ಇದೆ. ಇದು ಬೈನರಿ ಇನ್ಪುಟ್ಟು ಮತ್ತು ಡಿ ಸಿ ಆಕ್ಸಲರಿ, ಅಂದರೆ ಇದು ಆಕ್ಸಲರಿ ವೋಲ್ಟೇಜ್ ಡಿ ಸಿ ಸೋರ್ಸಿಗೆ ಬೈನರಿ ಇನ್ಪುಟ್ಟು. ಎಲ್ ಪಿ ಬಿ ಇನ್ಶಿಯೇಷನ್ನು, ಇದು ಬೈನರಿ ಔಟ್ಪುಟ್. 86 ಬಿ ಸಿ 86 ರಿಲೇ, ಬಸ್ ಕಪ್ಲರ್ 86 ರಿಲೇ, 86 ಎಲ್ ಬಿ ಬಿ ಸರ್ಕ್ಯೂಟು, ಎನಿ ಟ್ರಿಪ್ ಫಾರ್ ಟೆಸ್ಟಿಂಗ್ ಪರ್ಪಸ್. ಇದು ರಿಲೇ ಬಿ ಸಿ ಯು ಸರ್ಕ್ಯೂಟ್ ರಿಲೇ ಹೆಲ್ತಿಗೆ. ಇಲ್ಲಿ ಇನ್ನೊಂದು, ಇದು ಬಂದ್ಬಿಟ್ಟು ಎನ್ ಒ ಕಾಂಟ್ಯಾಕ್ಟು, ಇದು ಬಂದ್ಬಿಟ್ಟು ಎನ್ ಸಿ ಕಾಂಟ್ಯಾಕ್ಟು. ಎಲ್ ಇ ಡಿ ಎಸ್ ಐನು. ಇದು ಬಿ ಸಿ ಯುದು ಸೇಮು, ಸಿ ಟಿ ಸರ್ಕ್ಯೂಟು, ಆಮೇಲೆ ಪಿ ಟಿ ಸರ್ಕ್ಯೂಟು. ಇಲ್ಲಿ ಬಿ ಸಿ ಯುಲ್ಲಿ ಭಾಳ ಇನ್ಪುಟ್ಸ್ ಬರುತ್ತೆ, ಬೈನರಿ ಇನ್ಪುಟ್ಸ್ ಬರುತ್ತೆ. ಅಂದರೆ ಸ್ಟೇಟಸ್ಸು ಇದು ಎಲ್ಲನೂ ಮಾನಿಟ್ರ್ ಮಾಡಬೇಕಾಗಿರೋದ್ರಿಂದ, ಸ್ಯಾಚುರೇಷನ್ ಆಗಿರೋದ್ರಿಂದ ಭಾಳ ಇನ್ಪುಟ್ ಸ್ಟೇಟಸ್ ಬರುತ್ತೆ. ಇಲ್ಲಿ ನೋಡಿ ಸಿ ಬಿ ಕ್ಲೋಸು, ಸಿ ಬಿ ಓಪನ್ನು, 89A ಕ್ಲೋಸು, 89A ಓಪನ್ನು, 89B ಕ್ಲೋಸು, 89B ಓಪನ್ನು, 89C ಕ್ಲೋಸು, 89C ಓಪನ್ನು, 89D ಕ್ಲೋಸು, 89D ಓಪನ್ನು, 89E ಕ್ಲೋಸು, 89E ಓಪನ್ನು. ಆಮೇಲೆ ಸಿ ಬಿದು ಗ್ಯಾಸ್ ಪ್ರೆಷರ್ ಲಾಕೌಟು, ಗ್ಯಾಸ್ ಪ್ರೆಷರ್ ಲೋ ಅಲಾರ್ಮು, ಸ್ಪ್ರಿಂಗ್ ಚಾರ್ಜು, ಸಿ ಬಿ ಡಿ ಸಿ 1 ಎಲ್ತಿ ಫೇಲು, ಸಿ ಬಿ ಡಿ ಸಿ 2 ಫೇಲು, ಸಿ ಬಿ ಎಸ್ ಸಿ ಫೇಲು, ಹರ್ ಸ್ವಿಚ್ 89E ಕ್ಲೋಸು, ಹರ್ ಸ್ವಿಚ್ 89E ಓಪನ್ನು. ಆಮೇಲೆ 89A ಎ ಸಿ ಎಲ್ತಿ, 89B ಎ ಸಿ ಎಲ್ತಿ, 89C ಎ ಸಿ ಎಲ್ತಿ, 89D ಎ ಸಿ ಎಲ್ತಿ, 89E ಎ ಸಿ ಎಲ್ತಿ. ಆಮೇಲೆ 75A ಸೆಲೆಕ್ಟರ್, 75B ಸೆಲೆಕ್ಟರ್, ನಾರ್ಮಲ್ ಮೋಡ್, ಎನ್ ಎಕ್ಸ್ ಮೋಡ್, ಐ ಟಿ ಎಕ್ಸ್ ಮೋಡ್. ಇವೆಲ್ಲ ಇನ್ಪುಟ್ಸು.
ಇನ್ನೂ ಇದೆ ಇನ್ಪುಟ್ಸು. TC1 ಫಾಲ್ಟಿ, TC2 ಫಾಲ್ಟಿ, 86 ಟ್ರಿಪ್ ರಿಲೇ ಆಪ್ರೇಟೆಡ್, LBB ಟ್ರಿಪ್ ರಿಲೇ ಆಪ್ರೇಟೆಡ್, 86 ರಿಲೇ ಫಾಲ್ಟಿ, 87 ರಿಲೇ ಫೇಲ್ ಆರ್ 21 ರಿಲೇ ಫೇಲ್, source 1 DC fail, source 2 DC fail, CB emergency trip, ACM CB trip, OCF ರಿಲೇ ಫೇಲ್. ಇದಿಲ್ಲಿದ್ದ ನಿಮಗೆ ಔಟ್ಪುಟ್, BCU ಔಟ್ಪುಟ್. ಇದು ಔಟ್ಪುಟ್ಟು ಭಾಳ ಇದೆ. ಸೇಮ್ ಅಲ್ಲಿ ಯಾವ ರೀತಿ ನೋಡಿದ್ನೋ ಅದೇ ರೀತಿ ಇದೆ ಔಟ್ಪುಟ್ಸು. ಇಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ. ಫಸ್ಟ್ ಒನ್ ಡಿಸ್ಟೆನ್ಸ್ ರಿಲೇ ಸರ್ಕ್ಯೂಟ್ ಫಾಲ್ಟಿ ಅಂತೇಳಿ ಬರುತ್ತೆ. ಅದೊಂದು ಅಂದರೆ BCU ಫೇಲ್ ಆದರೆ ಡಿಸ್ಟೆನ್ಸ್ ರಿಲೇ ಸರ್ಕ್ಯೂಟಿಗೆ ಹೋಗಿದೆ. ಅಲ್ಲಿ BCU ಆಪ್ರೇಟೆಡ್ ಅಂತ ಬಂದಿತ್ತಲ್ಲ, ಅದ್ರದ್ದು ಇದು ಡಿಸ್ಟೆನ್ಸ್ ರಿಲೇ ಸರ್ಕ್ಯೂಟ್ ಫೇಲ್ ಅಂತೇಳಿ. ಸಾರಿ, ಡಿಸ್ಟೆನ್ಸ್ ರಿಲೇ BCU ಫೇಲ್ ಅಂತೇಳಿ ಡಿಸ್ಟೆನ್ಸ್ ರಿಲೇಯಲ್ಲಿ ಹಾರ್ಡ್ವೇರ್ ಆಗಿದೆ. ಫಸ್ಟ್ ಒನ್ ಬಂದ್ಬಿಟ್ಟು K77 ಇದೆಯಲ್ಲ, ಇದು ಕ್ಲೋಸಿಂಗಿಗೆ CB ಕ್ಲೋಸಿಂಗ್ ಸರ್ಕ್ಯೂಟ್ಗೆ ಕೊಟ್ಟಿದ್ದಾರೆ. ಸೆಕೆಂಡ್ ಬಂದ್ಬಿಟ್ಟು ಟ್ರಿಪ್ಪಿಂಗಿಗೆ ಕೊಟ್ಟಿದ್ದಾರೆ. K77 ಬೈನರಿ ಔಟ್ಪುಟ್ 1, ಬೈನರಿ ಔಟ್ಪುಟ್ 2ನ ಫಸ್ಟ್ ಒನ್ ಕ್ಲೋಸಿಂಗ್ ಸರ್ಕ್ಯೂಟಿಗೆ ಕೊಟ್ಟಿದ್ದಾರೆ. ಸೆಕೆಂಡ್ ಒನ್ ಬಂದ್ಬಿಟ್ಟು TC1 ಕೊಟ್ಟಿದ್ದಾರೆ. ಇಲ್ಲಿ 21 ಸರ್ಕ್ಯೂಟ್ ಕೊಟ್ಟಿದ್ದಾರಲ್ಲ, ಇದು ಏನಕ್ಕೆ ಅಂದರೆ SOTFಗೆ ಬ್ರೇಕರ್ ಇನ್ಪುಟ್. ಅದೇ ರೀತಿ 89A ಕ್ಲೋಸಿಗೆ, 89A ಓಪನಿಗೆ, 89 ಇವೆಲ್ಲ ಅಂದರೆ ನಾವು ಕಮಾಂಡ್ ಕೊಟ್ಟಾಗ ಇದು ಎಕ್ಸಿಕ್ಯೂಟ್ ಆಗುತ್ತಲ್ಲ, ಅಂದರೆ ಈ ಐಸೋಲೇಟರ್ ಓಪನ್ನು, ಕ್ಲೋಸು, ಬ್ರೇಕರ್ ಓಪನ್ನು, ಬ್ರೇಕರ್ ಕ್ಲೋಸು ಎಲ್ಲ BCU ಎಕ್ಸಿಕ್ಯೂಟ್ ಮಾಡೋದು. ಸೇಮ್ ಇದು 75A 75B ಪಿಕ್ ಆಗೋಕ್ಕೆ ಇಂಟರ್ನಲ್ ಲಾಜಿಕ್ ಇರುತ್ತೆ. 18 ಬೇಸ್ಡ್ ಆನ್ ದಿ ಅಲ್ಲಿ ಹೇಳಿದ್ನಲ್ಲ, ಐಸೋಲೇಟರ್ ಸೆಲೆಕ್ಷನ್ 89A ಅಥವಾ 89B ಅದು ಸೆಲೆಕ್ಷನ್ ಮೇಲೆ ಇದು 75A 75B. ಇದು NIX ITX ಮೋಡು. ಇದು ಲಾಜಿಕ್ಸ್. ಲಾಜಿಕ್ಸ್ ಆರ್ ಇಂಟರ್ಲಾಕ್ಸ್, BCU ಲಾಜಿಕ್ಸ್ ಆರ್ ಇಂಟರ್ಲಾಕ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಮಾಸ್ಟರ್ ಟ್ರಿಪ್ ರಿಲೇ ಸರ್ಕ್ಯೂಟು. ನೆಕ್ಸ್ಟು ಇದು LBBದು ಅಡ್ಜಸೆಂಟ್ ಪ್ಯಾನಲ್ಗೆ ಹೋಗುತ್ತೆ. ಇದು ಕ್ಲೋಸಿಂಗ್ ಸರ್ಕ್ಯೂಟು, ಸರ್ಕ್ಯೂಟ್ ಬ್ರೇಕರ್ದು. ಸರ್ಕ್ಯೂಟ್ ಬ್ರೇಕರ್ದಲ್ಲಿ ನಿಮಗೆ ಇಲ್ಲಿ ನೋಡಿ, ಫಸ್ಟ್ ಬ್ರೇಕರ್ ಆಪ್ರೇಷನ್ ಆಗಬೇಕಂದ್ರೆ, ಲೈನ್ ಬ್ರೇಕರ್ ಆಪ್ರೇಷನ್ ಆಗಬೇಕಂದ್ರೆ NIX ಪಿಕ್ ಆಗಿರಬೇಕು. NIX ಕಾಯಿಲ್ ಪಿಕ್ ಆದಾಗ ನಿಮಗೆ ಈ ಕಾಂಟ್ಯಾಕ್ಟು ಕ್ಲೋಸ್ ಆಗುತ್ತೆ. ಕ್ಲೋಸ್ ಆದಾಗ ನಿಮಗೆ ಈ ಪಾಸಿಟಿವ್ ಇದೆಯಲ್ಲ, ಈ K21 ಇಂದ ಪಾಸಿಟಿವ್ ಇಲ್ಲಿ ತನಕ ಟ್ರಿಪ್ ಅಂದರೆ ಇಲ್ಲಿ ತನಕ ಬರುತ್ತೆ. ಇದು TNCಯಲ್ಲಿ ಟ್ರಿಪ್ ಕೊಟ್ಟಾಗ ಬೇಕಾದ್ರೆ ಟ್ರಿಪ್ ಆಗುತ್ತೆ. ಇದು ವಿತೌಟ್ ಎಕ್ಸಿಕ್ಯೂಷನ್, ಇದು ಏನೋ ಇದು ಥ್ರೂ TNC, ಇದು ಥ್ರೂ BCU. ಇಲ್ಲಿ ನೋಡಿ RL2 ಅಂತ ಕೊಟ್ಟಿದ್ದಾರೆ, ಇಲ್ಲಿ 22C2 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿದ್ವಲ್ಲ ಫಸ್ಟಿಗೆ ಕ್ಲೋಸಿಂಗ್ ಹೇಳಿದ್ನಲ್ಲ ನಾನು ನಿಮಗೆ, ಇಲ್ಲಿದೆ ನೋಡಿ. C2 ಸರ್, ಇದು ಬ್ರೇಕರ್ ಟ್ರಿಪ್ಪಿಂಗ್ ಅಲ್ವಾ, ಕ್ಲೋಸಿಂಗ್ ಅಂದ್ಕೊಂಡೆ, ಟ್ರಿಪ್ಪಿಂಗು. ಬ್ರೇಕರ್ ಟ್ರಿಪ್ಪಿಂಗಿಗೆ NIX ಪಿಕ್ ಆಗಿರಬೇಕು. ಟ್ರಿಪ್ಪು RL2 22C2 ಕರೆಕ್ಟ್ ಇದೆ ಟ್ರಿಪ್ಪಿಂಗಿಗೆ. ಅದೇ ಥರ ಪ್ರೊಟೆಕ್ಷನ್ ಟ್ರಿಪ್ಪು 86 ಇದ್ದ, ಅದಕ್ಕೂ NIX ಮೋಡ್ ಪಿಕ್ ಆಗಿರಬೇಕು. ಆಮೇಲೆ 86 LBB. ಇಲ್ಲಿ 195 ಇದೆಯಲ್ಲ, ಇದು ಬಂದ್ಬಿಟ್ಟು ಟ್ರಿಪ್ ಸರ್ಕ್ಯೂಟ್ ಸೂಪರ್ವಿಷನ್. ಇದು ಏನು ಮಾಡುತ್ತೆ ಅಂದರೆ ಬ್ರೇಕರ್ ಅಂದರೆ ಸರ್ಕ್ಯೂಟ್ ಬ್ರೇಕಲ್ಲಿರೋ ಟ್ರಿಪ್ಪಿಂಗ್ ಕಾಯಿಲ್ಸ್ನ ಮಾನಿಟರ್ ಮಾಡುತ್ತೆ. ಅಂದರೆ ಪ್ರೀ ಕ್ಲೋಸು ಪೋಸ್ಟ್ ಕ್ಲೋಸ್ ಎರಡರಲ್ಲೂ ಮಾನಿಟರ್ ಆಗುತ್ತೆ. ಬ್ರೇಕರ್ ಓಪನ್ನು ಮತ್ತು ಬ್ರೇಕರ್ ಕ್ಲೋಸಿಂಗ್ ಕಂಡೀಷನಲ್ಲಿ ಇಲ್ಲಿ ಕೊಟ್ಟಿದ್ದಾರೆ, ಪ್ರೀ ಕ್ಲೋಸು ಮತ್ತು ಪೋಸ್ಟ್ ಕ್ಲೋಸು. ಬ್ರೇಕರ್ ಕ್ಲೋಸಿಂಗಲ್ಲಿ ನೋಡೋದಾದರೆ ಇಲ್ಲಿ ಇಂಟರ್ಲಾಕ್ಸ್ ಇದೆ 86
ಆಪ್ರೇಟ್ ಆಗಿರ್ಬಾರ್ದು, 86 LBBನೂ ಆಪ್ರೇಟ್ ಆಗಿರ್ಬಾರ್ದು, ಆಮೇಲೆ 195 295 ಆಪ್ರೇಟ್ ಆಗಿರಬಾರ್ದು, ಆಮೇಲೆ ಸ್ಪ್ರಿಂಗ್ ಚಾರ್ಜ್ ಇರಬೇಕು. ಇಷ್ಟೆಲ್ಲ ಹಾರ್ಡ್ವೇರ್ ಲಾಕ್ ಇದೆ, ಹಾರ್ಡ್ವೇರ್ ಇಂಟರ್ಲಾಕ್ಸ್ ಇದೆ. ಆಮೇಲೆ ನೀವು TNC ಥ್ರೂನಾದ್ರೂ ಮಾಡ್ಬೋದು, ಅಥವಾ RL1 22 ಅಂತಂದರೆ ಇದು ಇಲ್ಲಿ BCU ಅಲ್ಲಿ ಬೈನರಿ ಔಟ್ಪುಟ್ಟಲ್ಲಿ ಚೆಕ್ ಮಾಡಬೇಕು. ಏನಿದೆ ಅದು RL1 ಇತ್ತಲ್ವ, RL1 22D2. RL1 22D2 ಇಲ್ಲಿದೆಯಲ್ಲ, CB ಕ್ಲೋಸಿಂಗ್ ಹೋಗ್ತಾಯಿದೆ. ಈ ರೀತಿ ನೋಡಬೇಕಾಗುತ್ತೆ ಡ್ರಾಯಿಂಗ್ಸ್ನ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಟಫ್ ಅನಿಸುತ್ತೆ, ಕಲಿತಾ ಹೋದಾಗೆಲ್ಲ ಇದು ಈಸಿ ಅನಿಸುತ್ತೆ. ಅದೇನಿಲ್ಲ, ಡ್ರಾಯಿಂಗಲ್ಲಿ ಏನು ಅಂತ ಏನಿಲ್ಲ. ಆ್ಯಸ್ ಎನ್ ಸಬ್ಸ್ಟೇಷನ್ ಇಂಜಿನಿಯರ್ ನಿಮಗೆ ಡ್ರಾಯಿಂಗ್ ನೋಡೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಟ್ರಬಲ್ ಶೂಟಿಂಗು ಭಾಳ ಈಸಿ ಡ್ರಾಯಿಂಗ್ ನೋಡೋದಾದರೆ, ಡ್ರಾಯಿಂಗ್ ನೋಡ್ತಾ ಇದ್ದರೆ. ಅದೇ ರೀತಿ ನಿಮಗೆ TC2 ಕೊಟ್ಟಿದ್ದಾರೆ, ಟ್ರಿಪ್ ಕಾಲ್ 2 ಕೊಟ್ಟಿದ್ದಾರೆ. ಈ ರೀತಿ ಮೆನ್ಷನ್ ಮಾಡಿದರೆ ಇದು ಕಾಯಿಲ್. BCಯಲ್ಲಿ ಬೈನರಿ ಇನ್ಪುಟ್ 22D4 ಅದು ಬಂತು ಅಂದಾಗ, ಬೈನರಿ ಔಟ್ಪುಟ್ ಇದು ಕ್ಲೋಸ್ ಆಯಿತು ಅಂದಾಗ, ಆವಾಗ ಇದು RL3 ಪಿಕ್ ಆಗುತ್ತೆ, ಆವಾಗ 89A ಕ್ಲೋಸ್ ಆಗುತ್ತೆ. RL3 ಈಸ್ ಅಸೈನ್ ಫಾರ್ 89A, ಅಲ್ಲ ಅಸೈನ್ ಅಲ್ಲ, ಹಾರ್ಡ್ವೇರ್ಡ್ ಫಾರ್ 89A. RL4 ಈಸ್ ಹಾರ್ಡ್ವೇರ್ಡ್ ಫಾರ್ 89A ಕ್ಲೋಸಿಗೆ, 89A ಓಪನಿಗೆ. ಇಷ್ಟೇ. ಇದು ಡ್ರಾಯಿಂಗ್ಸ್ ನೋಡೋದು ಈಸಿ. ಇದು ಸ್ಯಾಸದು ಸ್ವಲ್ಪ ಕಷ್ಟ, ಹಾಗಾಗಿ ನಾನು ಸ್ಯಾಸದು ತೊಗೊಂಡೆ. ಇದರಲ್ಲಿ ಅಂತ ಏನು ಡಿಫಿಕಲ್ಟ್ ಟಾಸ್ಕ್ ಇಲ್ಲ, ಒಂದು ಕಲ್ತ್ರಿ ಅಂದರೆ ಭಾಳ ಈಸಿ ಆಗುತ್ತೆ.